ಕೃಷ್ಣಾ ನದಿ ತೀರದಲ್ಲಿ ಅಕ್ರಮ ಮಣ್ಣು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಒಂದು ಮಣ್ಣು ಮಾಫಿಯಾ. ಕೃಷ್ಣಾ ನದಿ ತೀರದಲ್ಲಿ ಅಕ್ರಮ ಮಣ್ಣು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಮಣ್ಣು ಅಗೆಯೋ ಕೆಲಸ. ಜಮಖಂಡಿ ತಾಲೂಕು ಜಂಬಗಿ ಗ್ರಾಮದಲ್ಲಿ ಅಟ್ಟಹಾಸ. ಜೆಸಿಬಿ ಬಳಸಿ ನಿರಂತರವಾಗಿ ಮಣ್ಣು ಅಗೆಯುವ ಕಾರ್ಯ ಮಾಡ್ತಾ ಇದ್ದಾರೆ. ಕೃಷ್ಣಾ ನದಿ ಒಡಲು ಬಗಿತಾ ಇರುವಂತಹ ದಂಧೆಕೋರರು. ಅಕ್ರಮ ನಡೀತಾ ಇದ್ರು ಕೂಡ ಅಧಿಕಾರಿಗಳು ಮಾತ್ರ ಮೌನರಾಗಿದ್ದಾರೆ. ಯಾವುದೇ ಪರವಾನಗಿ ಇಲ್ಲದೆ ನಿತ್ಯ ಮಣ್ಣು ದಂಧೆ ಮಾಡ್ತಾ ಇದ್ದಾರೆ. ಮಣ್ಣು ದಂಧೆ ಮಾಡಿದ್ರು ಕೂಡ ನಮ್ಮ ಅಧಿಕಾರಿಗಳಿಗೆ ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ನಮಗೇನು ಇದರ ಬಗ್ಗೆ ಗೊತ್ತೇ ಇಲ್ಲ ಅಥವಾ ಗೊತ್ತಿದ್ದು ಕೂಡ ಗೊತ್ತಿಲ್ಲದಂತೆ ಇರಬಹುದು ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದಲ್ಲ, ಸಾರ್ವಜನಿಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಮಣ್ಣನ್ನು ಅಗೆದು ಆ ಒಂದು ಗಾಡಿಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಅಗಿದು ಮಣ್ಣನ್ನು ಹೊತ್ತೊಯ್ತಾ ಇದ್ರು ಕೂಡ ನಮ್ಮ ಅಧಿಕಾರಿಗಳಿಗೆ ಮಾತ್ರ ಇದ್ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಅವ್ರಿಗೆ ಇದ್ಯಾವುದು ಕೂಡ ಬೇಕಾಗಿಲ್ಲ. ಎಲ್ಲಿ ಏನೇ ಸಮಸ್ಯೆ ಆದ್ರೂ ಅಧಿಕಾರಿಗಳಿಗೆ ಏನಾಗಬೇಕಾಗಿದೆ? ಇದರಿಂದ ಅಧಿಕಾರಿಗಳಿಗೆ ಏನು ಲಾಭನೂ ಆಗಲ್ಲ, ನಷ್ಟನೂ ಆಗಲ್ಲ. ಹಾಗಾಗಿ ಅವ್ರು ಇದ್ಯಾವುದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ತಿಂಗಳಿಗೊಂದ್ಸಲ ಸರ್ಕಾರಿ ಸಂಬಳ ಬಂದ್ರೆ ಸಾಕಾಗ್ಬಿಟ್ಟಿದೆ ನಮ್ಮ ಅಧಿಕಾರಿಗಳಿಗೆ. ಅವರು ಮಾಡಬೇಕಾಗಿರುವಂತಹ ಕರ್ತವ್ಯ ಅಥವಾ ಜವಾಬ್ದಾರಿಯನ್ನ ಮರ್ತಿದ್ದಾರ ಅಂತ ಈಗ ಅಲ್ಲಿರುವಂತಹ ಜನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಗ್ಗಿಲ್ಲದೆ ಆ ಒಂದು ಮಣ್ಣನ್ನು ಅಗೆಯೋ ಕೆಲಸ ಮಾಡ್ತಾ ಇದ್ರು ಕೂಡ ನಮ್ಮ ಅಧಿಕಾರಿಗಳು ಕೂಡ ಇತ್ತ ತಿರುಗಿ ನೋಡ್ತಾ ಇಲ್ಲ. ಜನಪ್ರತಿನಿಧಿಗಳ ಗಮನಕ್ಕೆ ಒಂದು ವಿಚಾರ ಹೋಗೇ ಇಲ್ಲ ಅನ್ಸುತ್ತೆ. ಎಷ್ಟು ಕೇರ್ಲೆಸ್ ಮಾಡ್ತಾರೆ ನೋಡಿ ನಮ್ಮ ಅಧಿಕಾರಿಗಳು. ಆ ಒಂದು ಟ್ರ್ಯಾಕ್ಟರ್ಗಳಲ್ಲಿ ಮಣ್ಣನ್ನು ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಎರಡ ನೀವು ಗಮನಿಸಬಹುದು ಎಷ್ಟು ಟ್ರ್ಯಾಕ್ಟರ್ಗಳಿದಾವೆ, ಅದರಲ್ಲಿ ಮಣ್ಣನ್ನ ಹೊತ್ತೊಯ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಯಾರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕೃಷ್ಣಾ ನದಿಯ ಒಡಲನ್ನ ಈಗ ದಂಧೆಕೋರರು ಬಗಿತಾ ಇದ್ದಾರೆ. ಬಗಿತಾ ಇದ್ರು ಕೂಡ ದಂಧೆಕೋರರ ಪರವಾಗಿ ಏನಾದ್ರೂ ಇದ್ದೀರಾ ಅಂತ ಇದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ ಅಧಿಕಾರಿಗಳು. ಜೊತೆಗೆ ಸಾರ್ವಜನಿಕರು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಕೃಷ್ಣಾ ನದಿಯ ಒಡಲನ್ನೇ ಬರಿದು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇಷ್ಟಾದ್ರೂ ಕೂಡ ನಮ್ಮ ಅಧಿಕಾರಿಗಳು ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಯಾವುದೇ ಲೈಸೆನ್ಸ್ ಕೂಡ ಇಲ್ಲವಂತೆ. ಲೈಸೆನ್ಸ್ ಇಲ್ಲ ಅಂದಮೇಲೆ ಅದು ಹೆಂಗೆ ಇವರು ಮಣ್ಣನ್ನ ಅಗೆಯುವ ಕೆಲಸ ಮಾಡ್ತಾರೆ, ಮಣ್ಣು ದಂಧೆಯನ್ನು ಹೆಂಗ್ ಮಾಡ್ತಾರೆ? ಲೈಸೆನ್ಸ್ ಬೇಕು. ಅಟ್ಲೀಸ್ಟ್ ಲೈಸೆನ್ಸ್ ತಗೊಂಡ್ರು ಕೂಡ ದಿನಕ್ಕೆ ಎಷ್ಟು ಲೋಡ್ ಸಾಗಾಟ ಮಾಡ್ತಾರೆ, ಎಷ್ಟು ಮಣ್ಣನ್ನ ಅಗಿತಾರೆ, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗತ್ತೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ಎಗ್ಗಿಲ್ಲದೆ ಮಣ್ಣು ಅಗೆಯೋ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಲೈಸೆನ್ಸ್ ಕೂಡ ಇಲ್ಲ. ಆದ್ರೆ ಇಲ್ಲಿ ನಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅಧಿಕಾರಿಗಳು ಅಂತ. ಎಸ್, ಏನೋ ಸಾಹಿತ್ಯ ಇವತ್ತು ಏನು ಉತ್ತರ ಕರ್ನಾಟಕದ ಜೀವನದಿ ಆದ ಕೃಷ್ಣಾ ನದಿ ಏನು ಹಿನ್ನೀರು ಆವರಿಸಿರುತ್ತೆ. ಆ ಹಿನ್ನೀರಿನ ಆವರಿಸಿದಂತ ನೀರನ್ನು ಈ ಬೇಸಿಗೆ ಕಾಲದಲ್ಲಿ ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಏನಂತ ಇಲ್ಲಿ ಕೆಲವೊಂದಿಷ್ಟು ಇದನ್ನೇ ಒಂದು ಬಂಡವಾಳ ಮಾಡಿಕೊಂಡಂತ ಕೆಲವೊಂದಿಷ್ಟು ದಂಧೆಕೋರರು ಈ ಕೃಷ್ಣಾ ನದಿ ಹಿನ್ನೀರಿನಲ್ಲಿ ಖಾಲಿ ಆಗತಕ್ಕಂಥ ಜಮೀನುಗಳಲ್ಲಿ ಇವರು ಮಣ್ಣು ಆಗಿದ್ದು ಕೂಡ ತಮ್ಮ ಸ್ವಂತ ಲಾಭಕ್ಕಾಗಿ ಬಳಕೆ ಮಾಡ್ತಾ ಇರುವಂತದ್ದು ಕೂಡ ಪ್ರಕರಣ ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲದೆ ಇವು ತಮ್ಮ ಈ ಇಟ್ಟಂಗಿ ಬಟ್ಟಿಗಳಾದಂತಹ ಇಂಥವುಗಳನ್ನು ಕೂಡ ಇಲ್ಲಿ ಬಳಕೆ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಈ ಒಂದು ಲಾಭ ಪಡಿತಾ ಇದ್ರೆ ಅಧಿಕಾರಿಗಳು ಕೇವಲ ನಾಮಕಾವಸ್ಥೆ ಭೇಟಿ ನೀಡಿಕೆಂದು ಅವ್ರ ಮೇಲೆ ಕ್ರಮ ಕೈಗೊಳ್ತಾನೆ ಅಂತಕ್ಕಂಥದ್ದು ಕೂಡ ಹೇಳಿಕೆ ನೀಡ್ತಾರೆ ಹೊರತು ಇಂಥವ್ರ ಮೇಲೆ ಯಾವುದೇ ರೀತಿಯಾಗಿ ಇನ್ನೂರಿಗೆ ಕ್ರಮ ಆಗಿಲ್ಲ. ಇದರಿಂದ ಈಗ ಸ್ಥಳೀಯರ ಏನು ಸಾರ್ವಜನಿಕರೇನಿದ್ದಾರೆ ಈಗ ಅಧಿಕಾರಿಗಳ ಮೇಲೆ ಒಂದು ಕ್ರಮಕ್ಕೆ ಈಗ ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂತದ್ದು. ಅಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ಇಂಥವ್ರ ಮೇಲೆ ಒಂದು ಕ್ರಮ ಕೈಗೊಂಡ್ರೆ ಇಂಥ ಪ್ರಕರಣಗಳು ಯಾವುದೇ ರೀತಿಯಾಗಿ ಬಳಕೆ ಬರ್ತಾ ಇಲ್ಲ. ಇವರು ಈ ದಂಧೆಕೋರರು ಮಾಡ್ತಾ ಇರುವಂತದ್ದು ಏನು ಕೆಲಸ ಇದೆ ಇದು ಸರ್ಕಾರಕ್ಕೆ ಆರ್ಥಿಕ ನಷ್ಟ. ಇವರು ಅಧಿಕೃತವಾಗಿ ಅಧಿಕಾರಿಗಳಿಂದ ಮತ್ತು ಸಂಬಂಧಪಟ್ಟ ಇಲಾಖೆಯಿಂದ ಮಾಹಿತಿ ಪಡೆದುಕೊಂಡು ಈ ಕೆಲಸವನ್ನು ಮಾಡಿದ್ರೆ ಇದು ಸರ್ಕಾರಕ್ಕೂ ಕೂಡ ಒಂದು ಲಾಭ ಆಗ್ಬಹುದು ಅಂತ ಕೂಡ ಈ ಸಾರ್ವಜನಿಕ ವಲಯದಲ್ಲಿ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತ ಒಂದು ಪ್ರಶ್ನೆ ಆಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲದೆ ಈ ರೀತಿಯಾಗಿ ಮಣ್ಣನ್ನ ಸಾಗಾಟ ಮಾಡ್ತಾ ಇದ್ದಾರೆ, ಮಣ್ಣು ದಂಧೆ ಮಾಡ್ತಾ ಇದ್ದಾರೆ ಅಂದ್ರೂ ಕೂಡ ನಮ್ಮ ಅಧಿಕಾರಿಗಳು ಜನಪ್ರತಿನಿಧಿಗಳು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವ್ರ ಪಾಡ್ಗೆ ಅವರಿದ್ದಾರೆ. ಅಟ್ಲೀಸ್ಟ್ ಬರೀ ಕೇವಲ ಒಂದು ಭೇಟಿ ಕೊಟ್ಟರೆ ಸಾಲದು. ಈಗ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟು ಏನು ಹೇಳಿದ್ದೀರಾ? ಅಲ್ಲಿ ಮಣ್ಣು ಸಾಗಾಟ ಮಾಡ್ತಾ ಇದ್ದಾರಾ, ಅವ್ರಿಗೆ ಏನಾದರೂ ವಾರ್ನಿಂಗ್ ಕೊಟ್ಟಿದ್ದೀರಾ? ಈ ರೀತಿಯಾಗಿ ಮತ್ತೆ ಮರುಕಳಿಸಬಾರ್ದು, ನಿಮ್ಮ ವಿರುದ್ಧ ಕಠಿಣ ಕ್ರಮ ಜರುಗಿಸ್ತೀವಿ, ಲೈಸೆನ್ಸ್ ಇಲ್ಲದೆ ಹೆಂಗ್ರಿ ನೀವು ಈ ರೀತಿಯಾಗಿ ಮಣ್ಣು ಸಾಗಾಟ ಮಾಡ್ತೀರಾ, ಮಣ್ಣನ್ನು ಅಗಿತೀರಾ ಅಂತ ಏನಾದರೂ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದೀರಾ? ನಿಮ್ಮ ಭೇಟಿ ಏನಿದ್ರು ಸುಮ್ಮನೆ ಹೋಗ್ಬೇಕಲ್ಲ, ಒಂದು ಕಾಟಾಚಾರದ ಭೇಟಿಯನ್ನು ಕೊಡೋದಲ್ಲ. ಅದರ ಜೊತೆಗೆ ಈ ಒಂದು ಅಕ್ರಮವನ್ನು ತಡೆಯುವ ಕೆಲಸವನ್ನ ಮಾಡಬೇಕಾಗತ್ತೆ ನಮ್ಮ ಅಧಿಕಾರಿಗಳು. ಇಷ್ಟರ ಮಟ್ಟಿಗೆ ಮಣ್ಣು ಅಗೆಯೋ ಕೆಲಸ ಮಾಡಿದ್ರು ಕೂಡ ನೀವು ಸುಮ್ಮನೆ ಇದ್ದೀರಾ ಅಂತಂದ್ರೆ ನಿಮ್ಮ ಕರ್ತವ್ಯ ನೀವು ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಜವಾಬ್ದಾರಿಯನ್ನ ನೀವು ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ ಅನ್ನೋದಕ್ಕೆ ಇದೊಂದು ಉತ್ತಮ ಸಾಕ್ಷಿ. ನಮ್ಮ ಅಧಿಕಾರಿಗಳಿಗೆ ಕೇವಲ
ಸರ್ಕಾರದಿಂದ ಬರುವಂತಹ ಸಂಬಳ ಬೇಕು, ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳೇ ಬೇಕು. ಆದ್ರೆ ಈಗ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಆಗುತ್ತೆ ಇದರಿಂದ. ಇದ್ಯಾವುದು ಕೂಡ ಬೇಕಾಗಿಲ್ಲ ನಮ್ಮ ಅಧಿಕಾರಿಗಳಿಗೆ.